ಚಾನಲ್. ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾನು ಬ್ಲಾಗ್ ಮಾಡ್ತಿದ್ದೀನಿ. ನಿನ್ನೆ ನಮ್ಮ ಆ್ಯನಿವರ್ಸರಿ ಇತ್ತು ಮತ್ತು ಮನೇಲಿ ಪೂಜೆ ಇಟ್ಕೊಂಡಿದ್ವಿ. ಆ್ಯಂಡ್ ಇವತ್ತು ನಮ್ಮ ಅಪ್ಪ ಅಮ್ಮಂದು 25th ಆ್ಯನಿವರ್ಸರಿ, ಸಿಲ್ವರ್ ಜೂಬ್ಲಿ. ಸೊ ಇವತ್ತು ಹೊರಗಡೆ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು ಅಪ್ಪ ಮಮ್ಮಿ. ಸೊ ಹಾಗಾಗಿ ಹೋಗಬೇಕು. ದೇವ್ರದ್ದು ಫೋಟೋ ಎಲ್ಲ ಇವತ್ತು ಬೆಳಗ್ಗೆ ಎತ್ತಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಸೊ ಕ್ಲೀನ್ ಮಾಡಿ ರೆಡಿಯಾಗಿ ಹೊರಡಬೇಕು. ಎಲ್ಲಿ ಹೋಗ್ತೀವಿ ಏನು ಅಂತ ನಾನು ಹೋಗ್ತಾ ಇರ್ತೀನಿ. ಆ್ಯಂಡ್ ಆಮೇಲೆ ಸಿಗ್ತೀನಿ. ಬಾಯ್. ಸೊ ರೆಡಿಯಾಗಿ ಆಯಿತು. ಈಗ ಟೈಮ್ 11 ಗಂಟೆ ಆವಾಗಲೇ. ಸೊ ಪ್ಲ್ಯಾನು ಇದ್ದಿದ್ದು ಅಪ್ಪ ಹೇಳಿದ್ದು ಮೇಲ್ಕೋಟೆಗೆ ಹೋಗೋಣ ಅಂತ. ಬಟ್ ತುಂಬ ಬಿಸಿಲಿರೋದ್ರಿಂದ ಪಾಪುನ ಎತ್ಕೊಂಡು ಅಲ್ಲೆಲ್ಲ ಬೇಡ ಅಂತ ಹೇಳಿ ಅಲ್ಲಿ ಒಂದು ಕಾರ್ ಮ್ಯೂಸಿಯಂ ಇದೆಯಲ್ಲ, ಪಯಣ ಮ್ಯೂಸಿಯಂ ಅಂತ, ಅಲ್ಲಿಗೆ ಮತ್ತು ಚಾಮುಂಡಿ ಬೆಟ್ಟ ಹೋಗೋಣ ಅಂತ ಇವಾಗ ಫಿಕ್ಸ್ ಆಗಿದೆ. ಸೊ ಈಗ ಹೋಗ್ತಿದ್ದೀವಿ. ನಾನು ಆಮೇಲೆ ಸಿಗ್ತೀನಿ. ಹಾಯ್ ಮಾಡಿ. ಎಲ್ಲ ಹೋಗ್ತಿದ್ದೀವಿ? ಚಾಮುಂಡಿ ಬೆಟ್ಟ. ಅಪ್ಪ ಮಮ್ಮಿ ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಸೊ ಗೈಸ್, ನಾವಿವಾಗ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀವಿ. ನಮ್ಮ ಮನುಗೆ ಪಾಪ ಆಯ್ತಾ ಇಲ್ಲ, ಫುಲ್ ಎ ಸಿ ಆನ್ ಮಾಡಿಬಿಟ್ಟು ಹೊಟ್ಟೆಯಲ್ಲಿ ಚಿಟ್ಟು ಬಿಟ್ಟಂಗೆ ಆಗ್ತಿದೆಯಂತೆ ಅವಳಿಗೆ. ಏನಂದ್ರು ಬಿಟ್ರಾ? ದರ್ಶನಕ್ಕೂ ಡೈರೆಕ್ಟ್ ಇಲ್ಲಿ ಬಿಟ್ಬಿಟ್ಟಿದ್ರೆ ಒಂದೇ ಸಲ ಫೋನ್ ಮಾಡಿದೆ. ಹೊಟ್ಟೆಕಾಳು ಮುಳ್ಸ್ರೆ ಮುಂದೆ ಕುತ್ಕೊಬಿಡೋನು, ನೀನು ಹಿಂದೆ ಕುತ್ಕೊಬೇಡ. ಆ ಕಡೆಯಿಂದ ಹೋಗುವಾಗ ಮುಂದೆ ಕುತ್ಕೊತೀನಿ. ಜಾಗನೇ ಸಾಲ. ಅಯ್ಯೋ ಅಯ್ಯೋ, ನಾನು ಹಿಂಗಿನ ಸಣ್ಣ ಇದ್ದೀನಿ. ಜನ 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 ಸಾಗರ. ಟಿಕ್ಕಿ ಪಡೆಯವರೆಲ್ಲ ಜಾಸ್ತಿ ಅಲ್ಬೇಕು ಸಮ್ಮರು. ಸೊ ಗೈಸ್, ಬಂದ್ವಿ ನಾವು ಬೆಟ್ಟಕ್ಕೆ. ಯಪ್ಪ ತುಂಬ ರಶ್ ಇದೆ, ಸಿಕ್ಕಾಪಟ್ಟೆ ರಶ್ಶು. ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ಲ, ಅಷ್ಟು ರಶ್ ಇದೆ. ಆ್ಯಂಡ್ ಬಿಸಿಲು ಅಷ್ಟೇ, ಸಿಕ್ಕಾಪಟ್ಟೆ ಬಿಸಿಲು. ಈಗ ಹೆಂಗೆ ದರ್ಶನಕ್ಕೆ ಡೈರೆಕ್ಟ್ ಎಂಟ್ರಿ ಸಿಗುತ್ತಾ ಇಲ್ವಾ ಅಂತ ನೋಡಬೇಕು. ಇವತ್ತು ಸಂಡೇ ಆಗಿರೋದ್ರಿಂದ ಇಷ್ಟೊಂದು ರಶ್ಶು. ಸದ್ಯ ಸುನಿ ಗೊತ್ತಿರೋರ ಕಡೆಯಿಂದ ನಮಗೆ ಡೈರೆಕ್ಟ್ ಎಂಟ್ರಿ ಸಿಕ್ತು. ಸೊ ಹಂಗಾಗಿ ಚೆನ್ನಾಗಿ ದರ್ಶನ ಆಯಿತು. ಆ್ಯಂಡ್ ಬೇಗನೆ ದರ್ಶನ ಆಗೋಯಿತು. ಅಷ್ಟು ರಿಸ್ಕ್ ಅಂತ ಏನು ಅನಿಸ್ಲಿಲ್ಲ. ಆ್ಯಂಡ್ ಮಕ್ಕಳುಗಳು ಎಷ್ಟು ಜನ ಕರ್ಕೊಂಬಂದು, ನಾವು ಸಿಹಿಸಿರಿನ ಹೆಂಗಪ್ಪ ಮೇಂಟೈನ್ ಮಾಡೋದು ಈ ಬಿಸಿಲಲ್ಲಿ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ 2 ತಿಂಗಳು 3 ತಿಂಗಳು ಮಕ್ಕಳನ್ನೆಲ್ಲ ಎತ್ಕೊಂಡ್ಬಂದಿದ್ರು. ಬನ್ನಿ ಮೇಡಮ್, ಆಗಿದಾಗ ನೀವು ಗೊತ್ತೈತಿಲ್ಲ, ನನಗೇನಿಲ್ಲ ಏನಿಲ್ಲ. ಗೈಸ್, ಈಗ ದರ್ಶನ ಆಯಿತು. ಯಪ್ಪ ಹೆವಿ ರಶ್ಶು. ಈಗ ಹೊರಗಡೆ ಒಂದು ನಿಮಿಷ. ಈಗ ನೆಕ್ಸ್ಟು ಹೇಳು. ಸಾಧ್ವಿಕಾ ಅಂತ ಹೇಳು. ಈಗ ಹಿಂದೆ ಹಾಂ, ಈಗ ದರ್ಶನ ಎಲ್ಲ ಆಯಿತು. ಹೊರಗಡೆ ಬಂದ್ವಿ. ಬೇಡ ಅದು, ಈಗ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ನಿಂತಿದ್ದೀವಿ. ತುಂಬ ಬಿಸಿಲು, ಕಾಲು ಇಡೋಕ್ಕೆ ಆಗ್ತಿಲ್ಲ, ಅಷ್ಟು ಬಿಸಿಲು. ಯಪ್ಪ, ಏನಮ್ಮ ಬರ್ತಡೇ ಪ್ರಯುಕ್ತ ಕಪ್ ಜ್ಯೂಸ್ ಕೊಡ್ತಿದ್ದಾರೆ ನಮಗೆ.
ಗಿಫ್ಟ್ ಕೊಟ್ಬಿಟ್ಟು ಬಿಂದಾಸ್ ಮಲಗಿದ್ದಾಳೆ. ವಿಶ್ ಮಾಡ್ಬಿಡಲ್ಲ ಅವ ಪಾಪ ಮಮ್ಮಿ ಏನಂತ ಈಗ. ಹ್ಯಾಪಿ ಬರ್ಡೇ, ಹ್ಯಾಪಿ ಆನಿವರ್ಸರಿ. ಇದು ಬರ್ಡೇ ಗಿಫ್ಟ್, ಅದು ಆನಿವರ್ಸರಿ ಗಿಫ್ಟ್. ಇದು ಡ್ಯಾನ್ಸು ಸಿಹಿ ಸಿರಿ ಗಿಫ್ಟ್, ಬರ್ಡೇ ಗಿಫ್ಟ್, ಆನಿವರ್ಸರಿ ಗಿಫ್ಟ್, ಸಿಹಿ ಸಿರಿ. ನೋಡಿ ಇಬ್ರಿಗೂ ಮೋಸ ಮಾಡಿಲ್ಲ ನೋಡಿ, ಇಬ್ರಿಗೂ ಒಂದೊಂದು ಗಿಫ್ಟ್ ಕೊಟ್ಟವಳು. ಇವಾಗ ಬೈದಿವಿಗೆ ಬಂದಿದ್ದೀವಿ. ಸ್ಲಿಪ್ಪರ್ ಇಲ್ವಂತ ನಮ್ಮ ಸಾನ್ವಿಕ ಮಲ್ಕೊಬಿಟ್ಟಿದ್ದಾಳೆ. ಇವಳು ಹಾಕೋಳೆ ಕಣವ, ಅವಳು ಹಾಕಿರೋದು ನೀನು ಹಾಕೊಂಡಿದ್ದೀನಿ. ನಾನು ಸ್ಲಿಪ್ಪರ್ ಹಾಕೊಂಡು ಬಂದ್ಬಿಟ್ಲು, ಅದಕ್ಕೆ ನಾನು ಹಾಕೊಂಡು. ನೋಡಿ ಲಾವಣ್ಯ ಅವ್ರು ಹೇಗೆ ಬರ್ತಿದ್ದಾರೆ. ನಾನು ನನ್ನ ಸ್ಲಿಪ್ಪರ್ ಕೊಡು. ಯಾವುದು ಅದು ಕ್ರಾಕ್ಸ್ ನಂದು. ಇದು ನಂದು, ಇದು ನಿಂದು. ಎರಡು ನಂದೇ. ನಾನು ಕಟ್ ಮಾಡ್ತೀನಿ. ತಗೋ ಆಯ್ತು. ವೆಜ್ ನೋಡಿ ನಮ್ಮ ಅಕ್ಕ ಒಂದು ಸ್ಲಿಪ್ಪರ್ನು ನನಗೆ ಕೊಡಲ್ಲ. ಸೊ ಗೈಸ್ ನಾವಿವಾಗ ಲಂಚ್ಗೆ ಬೈದವೇಗೆ ಬಂದಿದ್ದೀವಿ. ಅಪ್ಪ ಮಮ್ಮಿ ಜೊತೆ ಫಸ್ಟ್ ಟೈಮ್ ಬೈದವೇಗೆ ಬರ್ತಿರೋದು. ಫ್ರಾಕ್ ಸರಿಗಳು ಪಾಪು ಸಿಹಿ ಸಿರಿ. ಓ ಇಲ್ಲಿ ಬಾಸು ನೋಡಿ, ಬಾಸಿಗೆ ಆಗ್ಲ ಅಂತ ಫೋಟೋ ಅಂತೆ. ನೋಡಪ್ಪ ಇದು ಎದೊಳಪ್ಪ, ಇದೆಲ್ಲ ಗಡಿಯಾರಗಳು. ನ್ಯೂಯಾರ್ಕ್ ಟೈಮಿಂಗ್ಸ್ ಇದು. ನ್ಯೂಯಾರ್ಕ್ ದೇಶದಲ್ಲಿ ಏನು ಟೈಮ್ ಇರುತ್ತೆ ಅದು. ಇದು ಸಿಡ್ನಿ, ಟೋಕಿಯೋ, ಲಂಡನ್, ಅಲ್ಲಿ ಏನೇನು ಟೈಮಿಂಗ್ಸ್ ಇರ್ತದೆ. ಸಂಜೆ 4:30 ಟೋಕಿಯೋದಲ್ಲಿ ನೋಡಿ 6:30 ಟೈಮು. ನಮ್ಮ ಇಂಡಿಯಾದ ನೋಡಿ. ಹಾಂ ಅಲ್ಲ, ವಾವ್. ಬದಿ ಆಮೇಲೆ ಆರ್ಡರ್ ಬರೋದಕ್ಕಂತ ಆಯ್ತದಲ್ಲ, ನೀವು ಹೇಳ್ತಿರ್ತೀರಂತ ಹೇಳಿ. ಏನೈತೆ ಅದೆಲ್ಲ ಇದೊಂದು ವಾಲ್ ಮೇಲೆ ಐತೆ ಎಲ್ಲ ಹೊರಗಡೆ. ಸಾಕು ನಡಿ ಈಗ, ನಾನು ಸಾಕು ನಡಿ. ಸ್ಲೋ ಹ್ಯಾಪಿ ಬರ್ಡೇ, ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ಡೇ, ಹ್ಯಾಪಿ ಕಾಣ್ಕಾಕತ್ತೀರಾ? ಕಣ್ಕಾಕಲಿ ನಾವು ಅಪ್ಪ ಆಗತ್ತಾರೆ. ಏಯ್ ಅಪ್ಪ ಬಸ್. ಹಾಂ ಸೊ ಬೈದವೇಗೆ ಬಂದಿದ್ವಿ ಲಂಚ್ಗೆ. ಇವಾಗ ತಾನೇ ಊಟ ಎಲ್ಲ ಆಯಿತು, ಚೆನ್ನಾಗಿತ್ತು ಊಟ ಎಲ್ಲ. ಈಗ ಪಾಪುನ ಅಲ್ಲಿ ಪ್ಲೇ ಏರಿಯಾ ಇದೆ, ಅಲ್ಲಿಗೆ ಆಟ ಆಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಹೆಂಗಿತ್ತು ಅನು ಊಟ? ಹೆಂಗಿತ್ತು? ಚೆನ್ನಾಗಿತ್ತು, ಚೆನ್ನಾಗಿತ್ತು ಊಟ, ಚೆನ್ನಾಗಿತ್ತು ಊಟ. ನಮ್ಮಮ್ಮ ಅಪ್ಪ 25th ವೆಡ್ಡಿಂಗ್ ಆ್ಯನಿವರ್ಸರಿ ಸಿಲ್ವರ್ ಜೂಬ್ಲಿ ಅಂತಾರೆ. ಆ್ಯಕ್ಚುಲಿ ನಾವು ಬೇರೆ ಪ್ಲ್ಯಾನ್ ಇತ್ತು, ಆ್ಯಕ್ಚುಲಿ ಅದಾಗಲಿಲ್ಲ. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದ್ವಿ ಅವ್ರನ್ನ ಬೈದಿವಿಗೆ, ಸ್ವಲ್ಪ ಖುಷಿಯಾಗಲಿ ಅಂತ ಅಷ್ಟೆ. ಏನಂತೀಯ ಲಾವಣ್ಯ ಅಲ್ವಾ? ಇಲ್ಲಿ ನೋಡಿ ಆಟ ಆಡಿಸ್ತಿದ್ದಾರೆ. ಸಾಧ್ವಿ ಓ ಇಲ್ಲಿ ಸೊ ನಾವಿವಾಗ ಬಂದಿರೋದು ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಮ್ಗೆ.
ಪಯಣ ದಿ ವಿಂಟೇಜ್ ಆ್ಯಂಡ್ ಕ್ಲಾಸಿಕ್ ಕಾರ್ ಮ್ಯೂಸಿಯಂ. ತುಂಬ ದಿನದಿಂದ ಈ ಬೆಂಗಳೂರು ಮೈಸೂರು ರೋಡಲ್ಲಿ ಓಡಾಡುವಾಗೆಲ್ಲ ಈ ಟಯರ್ ಶೇಪ್ ಬಿಲ್ಡಿಂಗ್ನ ನೋಡಿ ನಾನು ಅನ್ಕೋತಾ ಇದ್ದೆ ಇದು ಯಾವುದೋ ಟಯರ್ ಫ್ಯಾಕ್ಟ್ರಿ ಇರ್ಬೋದಾ ಅಂತ. ನಿಮಗೂ ಹಂಗೆ ಅನಿಸ್ತಿತ್ತಾ? ಹೌದು ಅನ್ನೋದಾದರೆ ಕಾಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಇದು ಇಂಡಿಯಾಸ್ ಲಾರ್ಜೆಸ್ಟ್ ವಿಂಟೇಜ್ ಕಾರ್ ಮ್ಯೂಸಿಯಂ. ಅದು ನಮ್ಮ ಮೈಸೂರಲ್ಲಿರೋದು ಒಂಥರ ಖುಷಿ. ಆ್ಯಂಡ್ ಇನ್ನು ಮ್ಯೂಸಿಯಂ ಬಗ್ಗೆ ಹೇಳಬೇಕಂದ್ರೆ ಇದನ್ನು ಸ್ಥಾಪಿಸಿರೋದು ಧರ್ಮಸ್ಥಳದ ಧರ್ಮಾಧಿಕಾರಿಯಾದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು. ಇಲ್ಲಿ 70ಕ್ಕಿಂತ ಹೆಚ್ಚು ಕಾರ್ಗಳಿದ್ದಾವೆ ಮತ್ತು ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಯೂಸ್ ಮಾಡಿರೋ ಕಾರ್ಗಳು. ಅಂದರೆ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸ್ಟೂಡೆಂಟ್ ಇದ್ದಾಗ ಅವ್ರು ಯೂಸ್ ಮಾಡ್ತಿದ್ದಿದ್ದು ಕಾರ್ ಆಗಿರ್ಬೋದು. ಮತ್ತು ಡಾಕ್ಟರ್ ವಿಷ್ಣುವರ್ಧನ್ ಅವರು, ಡಾಕ್ಟರ್ CV ರಾಮನ್ ಅವರು ಯೂಸ್ ಮಾಡ್ತಿದ್ದಿದ್ದು ಕಾರ್ನ ನಾವು ಅಲ್ಲಿ ನೋಡ್ಬೋದು. ಮತ್ತು ಎವ್ರಿ ಡೇ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಈ ಮ್ಯೂಸಿಯಂ ಓಪನ್ ಇರುತ್ತೆ. ಆ್ಯಂಡ್ ಟಿಕೆಟ್ ಫೀಸ್ ಕೂಡ ತುಂಬ ರೀಸ್ನಬಲ್ ಪ್ರೈಸ್ ಇದೆ, ಓನ್ಲಿ 50 ರೂಪೀಸ್ ಪರ್ ಹೆಡ್. ಆ್ಯಂಡ್ 12 ವರ್ಷಕ್ಕಿಂತ ಕೆಳಗಿನ ಮಕ್ಕಳಿಗೆ ಫ್ರೀ ಎಂಟ್ರಿ ಕೂಡ ಇರುತ್ತೆ. ಕಾರ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಇದು ಡೆಫಿನೆಟ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದೇ ಮ್ಯೂಸಿಯಂನ ಗ್ರೌಂಡ್ ಫ್ಲೋರಲ್ಲಿ ಮಂಜುಷಾ ಮ್ಯೂಸಿಯಂ ಅಂತ ಇದೆ. ಈ ಮ್ಯೂಸಿಯಮಲ್ಲಿ ನಾವೇನು ನೋಡ್ಬೋದು ಅಂದರೆ ವಿಂಟೇಜ್ ಕಲೆಕ್ಷನ್ಸ್ ಆಫ್ ಪೇಂಟಿಂಗ್ಸ್ ಆಗಿರ್ಬೋದು, ಮತ್ತು ಕರೆನ್ಸಿ ಅವಾಗಿನ ನೋಟ್ಸು, ಕಾಯಿನ್ಸು, ಮತ್ತು ಆವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಿದ್ದು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತಿದ್ದಿದ್ದ ಪಾತ್ರೆಗಳಾಗಿರ್ಬೋದು, ಮತ್ತು ಈ ರಾಜರುಗಳು ಯೂಸ್ ಮಾಡ್ತಿದ್ದಿದ್ದ ರೈಫಲ್ಸು, ವೆಪನ್ಸು, ಇದನ್ನೆಲ್ಲ ನಾವು ನೋಡ್ಬೋದು. ತುಂಬ ವಿಂಟೇಜ್ ಕಲೆಕ್ಷನ್ಸ್ನ ನೋಡ್ಬೋದು. ಇನ್ನೂ ನೀವು ಯಾರಾದರೂ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಪ್ಲೀಸ್ ವಿಸಿಟ್ ಮಾಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಆ್ಯಂಡ್ ಇನ್ನು ಫುಡ್ ಕೋರ್ಟ್ ಮತ್ತು ಪ್ಲೇ ಏರಿಯಾ ಇದೆಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಿದೆ, ಇನ್ನೇನು ಸದ್ಯದಲ್ಲೇ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಆ್ಯಂಡ್ ನಾನು ಈ ವ್ಲಾಗಲ್ಲಿ ನಾನು ಏನು ರಾ ಕ್ಲಿಪ್ಪಿಂಗ್ನ ಕ್ಯಾಪ್ಚರ್ ಮಾಡಿದ್ದೀನಿ ಅದನ್ನು ಹಾಗೆ ಹಾಕಿದ್ದೀನಿ. ಸೊ ಹಂಗಾಗಿ ಫಸ್ಟಿಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ನನಗೆ ಎಷ್ಟು ಗೊತ್ತಿದೆಯೋ ಅಷ್ಟು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ. ಸೊ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ, ಎಂಜಾಯ್ ಮಾಡಿ. ಆ್ಯಂಡ್ ಒಂದೇ ಒಂದು ಲೈಕ್ ಕೊಡಿ ಆಯಿತಾ. ಮೆತ್ತಗೆ ನಿಂದ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೋತೀನಿ, ಒಂದು ಫೋಟೋ ತಗೋತೀಯಾ? ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ನೋಡಿ. ನಿಮ್ಮಂಥವ್ರು ಇರ್ತಾರೆ ಅಂತಾನೆ ಕೂತ್ಕೊಬಿಟ್ರೆ ಅವ್ರಿಗೆ ಹೆಂಗೆ ಕಾಣಿಸ್ತದೆ? CC ಕ್ಯಾಮ್ರಾ ಇಟ್ಟಿರ್ತಾರೆ ಕಣೆ, ನಡಿಯೇ ಏನೇನೋ ಮಾತಾಡ್ತಾಳೆ ಗೈ. ಅವ್ರೇನು ಮೂರತ್ತು ಕ್ಯಾಮ್ರಾ ನೋಡ್ತಾರೆ. ಕ್ಯಾಮ್ರಾ ಕ್ಯಾಮ್ರಾ ಹಾಂ ನಡಿ. ಏನಪ್ಪ ಏನ ಇಷ್ಟು ದಿವಸ ಇದೆಲ್ಲ ಎಲ್ಲಿಟ್ಟಿದ್ರು ಇವರು ಎಲ್ಲ ಕನೆಕ್ಟ್ ಮಾಡಿರ್ತಾರೆ. ದಸರಾ ಟೈಮಲ್ಲಿ ಎಲ್ಲ ಈ ಥರ ಈ ಕಾರ್ಸ್ ಎಲ್ಲ ಯೂಸ್ ಮಾಡ್ತಾರೆ, ವಿಂಟೇಜ್ ಕಾರ್ಸ್. ಯಾವ್ದು ಬೇಕು ಲವ್? ಇದು ಬೇಕು. ಎಲ್ಲೋ ಹೋಗು. ಚೆನ್ನಾಗೈತೆ, ಬ್ಲೂನು ಚೆನ್ನಾಗೈತೆ. ಬ್ಲೂ ಚೆನ್ನಾಗೈತೆ. ಇಲ್ಲ ಎಲ್ಲೋನೇ ಚೆನ್ನಾಗಿರೋದು. ಇದು ಬೇಕು, ಕೊಡ್ಸೇನು? ಹೋಗು ಎತ್ಕೋ. ನಿಮ್ಗೆ ಇದು ಇರೋದು ಏನು ಬೇಕೆಲ್ಲ ತಗೋ. ಅದು ಯಾರೋ ಪ್ರಿಯಾ ನೋಡಿದಂತೆ. ಓ ಪ್ರಿಯಾ, ಪ್ರಿಯಾ ಕ್ಯಾಟ್ ಪ್ರಿಯಾ. ಇದು ಬಜಾಜ್. ಸಾನ್ವಿ ಯಾವ ಕಾರ್ ಬೇಕು ಮಗ್ಲ? ಅವಳಿಗೆ ತಾರ್ ಇಷ್ಟ. ಅವಳಿಗೆ ವಿಷ್ಣುವರ್ಧನ್ ಕಾರ್. ಸಾಹಸ ಸಿಂಹ. ವಾವ್ ನೈಸ್. ಲಾರಿನೂ ಇಟ್ಬಿಟ್ಟವ್ರೆ. ಆರ್ಮಿ ಜೀಪ್ ಇದೆ. ವಾವ್, ಆರ್ಮಿ ಟ್ಯಾಂಕರ್, ಆರ್ಮಿ ಜೀಪ್.
ಗೈಸ್ ಬೆನ್ಸ್ ಇದು 2008 ಮರ್ಸಿಡಿ ಬೆನ್ಸ್ ಜರ್ಮನಿದು 80 ಇಸ್ವಿದು ಬೆನ್ಸ್. ಇದಕ್ಕೆ ಏನು ಡಿಫ್ರೆನ್ಸು? ಹಳೆ ಚಿಕ್ಕ ವಯಸ್ಸಲ್ಲಿ ಈ ಥರ ರೆಡ್ ಕಾರ್ ನೋಡಿದ್ರೆ ಏನೋ ಮಾಡ್ತಿದ್ವಿ, ಕ್ಲಾಪ್ ಮಾಡ್ತಿದ್ದೋ. ಏನಂದ್ರೆ ದುಡ್ಡು ಸಿಗುತ್ತೆ ಏನೋ ಹಾಕೋಗ್ಬೇಕು ಇದು ಮರ್ಸಿಡಿ ಬೆನ್ಸ್ ಚೆನ್ನಾಗಿತ್ತು. ಇಲ್ಲಿ ಇದು ಲೆಫ್ಟ್ ಸೈಡ್ ಸ್ಟೇರಿಂಗು, ಲೆಫ್ಟ್ ಸೈಡು ಅಮೇರಿಕಾ ಕಾರು ಲೆಫ್ಟ್ ಸೈಡ್ ಸ್ಟೇರಿಂಗ್ ಇರುತ್ತೆ. ಟೂ ಸೀಟರ್ ಕಾರು 2008 ಇಸ್ವಿ. ಇದೆಲ್ಲ ಪಾತ್ರೆ ಮತ್ತು ಇದಕ್ಕೆಲ್ಲ ಏನೇನು ಯೂಸ್ ಮಾಡ್ತೀವಿ, ಇದೆ ಇದು ಅಡುಗೆ ಮಾಡೋಕ್ಕೆ ಏನೇನು ಯೂಸ್ ಮಾಡ್ತಿದ್ರು ಅದೆಲ್ಲ ಆಗಿನ ಕಾಲದ್ದು. ಇದು ಅದೇ ಇದು ಮಜ್ಜಿಗೆ ಕಡಿಯೋದು. ಇದು ಅಷ್ಟೇ ಕಡೆ ಇದ್ರೊಳಗೆ ಅನ್ಸುತ್ತೆ ಹಿಂಗೆ ಅಂದ್ಬಿಟ್ಟು ಮಜ್ಜಿಗೆ ಹೆಂಗೆ ಮಾಡೋದು? ಹಿಂಗೆ ಅರ್ಧ ಹಾಕ್ಬಿಟ್ಟು ಹಿಂಗೆ ಅಂತಾರೆ ಹಿಂಗೆ ನಿಜ ಕಣೆ ಅದೇ ಅದು ಹಾಗಂದ್ಬಿಟ್ಟು ಮಜ್ಜಿಗೆ ಕಡಿಯೋದು. ನಾನು ಮಜ್ಜಿಗೆ ನೆನ್ಪು ಮಾಡ್ಕೊಂಡು ಮಜ್ಜಿಗೆ ಕುಡಿಬೇಕು ಅನಿಸ್ತಿದ್ದೆ. ಚೈಲ್ಡ್ ಥರ ಆಡ್ತಾಳೆ ಇವಳು. ಏನೂ ಗೊತ್ತಾಗಲಿಲ್ಲ ನನಗೆ. Can you explain this? ಅವನು ಹಸುದು ಓ ಕರೆಕ್ಟು. ಹಾಂ ನೋಡಲಿ ಹಸು ಫೇಸ್ ಕಾಣಿಸ್ತಾ ಇರ್ತಾರೆ. ನಾನು ಗಾಯ್ಸೋ ತನಕ ಗೊತ್ತೇ ಆಗಲಿಲ್ಲ. ಅದಕ್ಕೆ ಹೇಳಿದ ನೀನು ಮುಂಕು ಹೋಗು. ಅದೇ ರುಚಿನ ಇನ್ಸ್ಟಾಗ್ರಾಮ್ ಅದು ಚೆಕ್ ಮಾಡೋದು. ಇದೆಲ್ಲ ಸೇರು ಪಾವು ಸೇರು. ಹಾಂ ಫೋರ್ಕಾ? ಇದೇನಿದು? ಲಿಪಿ ಕನ್ನಡ ಲಿಪಿ. ಓ ಮಹಾಭಾರತ ಕಡೆ ಮಹಾಭಾರತ ನೋಡು. ಅಲ್ಲಿ ನೋಡಿ ಹಂಗೆ ಓದಕ್ಕಾಗುತ್ತಾ? ನೋಡೋದನ್ನ ಓದಕ್ಕಾಗಲ್ಲ, ಕನ್ನಡನೇ ಅದು, ಬಟ್ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಇಲ್ಲ ಸ್ಯಾನ್ಸ್ಕ್ರಿಟ್ ಅದು. ಮೈಸೂರು ಸ್ಟಾರ್ ನ್ಯೂಸ್ ಪೇಪರ್. ಏನು ಅರ್ಥನೇ ಆಗ್ತಿಲ್ಲ. ಈ ಬುಕ್ ನೋಡಿ ಹಳೆ ಕನ್ನಡ. ಹಿಂಗೆ ಇದನ್ನ ಇದು ಮಾಡಿರ್ಬೇಕು ಅಂತಾನೆ. ಇದು ಕವಿಯವ್ರದ್ದು ಬುಕ್ಸು. ಹೌದು.
ಸ್ಪೋರ್ಟ್ಸ್ ಅದು ಇದು ಸ್ಪೋರ್ಟ್ಸ್ ಪೋಯಿಟ್ಸ್ ಜರ್ನಲಿಸ್ಟ್ಸ್. ಏನು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಏನಾದ್ರು ಹಾಕಿದ್ರೆ ತಾನೇ ಗೊತ್ತಾಗುತ್ತೆ. ಇಲ್ಲಿ ಬಿರಂಗಿ ರೈಫಲ್ಸ್ ಎಲ್ಲ ಹೆಂಗೈತೆ ನೋಡಿ ಗೈಸ್. ಯಾವ್ಯಾವ ರೈಫಲ್ಸ್ ನೇಮ್ ಹಾಕಿಲ್ಲ. ಹಾಕ್ಬೇಕಿತ್ತಂದ್ರೆ ಅದಕ್ಕೆ ಈಗ ತಣ್ಣಗಾಯ್ತು. ಈಗ ಸ್ವಲ್ಪ ತಣ್ಣೆ ಆಯ್ತು. AC ಚಿಲ್ಲರ್ ಏನು ಹಾಕಿಲ್ಲ ಅಲ್ಲಿ. ಏನಂತೆ? ಸೊ ಇಷ್ಟೇ ಗೈಸ್. ಮಾಡ್ತೀನಿ. ಇಷ್ಟೇ ಪಯಣ ಮ್ಯೂಸಿಯಮ್ಮು. ಮಾಡ್ತೀನಿ. ಸೊ ಗೈಸ್ ಬಂದ್ವಿ ಮನೆಗೆ. ನಾವು ಬಂದಾಗ ಎಷ್ಟು 6 ಗಂಟೆ ಅನಿಸುತ್ತೆ. ಫುಲ್ ಟಯರ್ಡ್ ಆಗಿತ್ತಲ್ಲ, ಆಮೇಲೆ ಹೆವಿ ಬಿಸಿಲಿತ್ತು. ಸೊ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತಿದ್ವಿ. ಆ್ಯಂಡ್ ಈಗ 8 ಗಂಟೆ ಟೈಮು. ಮಮ್ಮಿ ಅಡುಗೆ ಏನು ಮಾಡ್ತಿದ್ದಾರೆ ಅಂದರೆ ಸ್ಪೆಷಲ್. ಬನ್ನಿ ಕೇಳೋಣ. ಅಮ್ಮ ಏನು ಮಾಡ್ತಿದ್ದೀಯಮ್ಮ ಅಡುಗೆ? ಕೋಳಿ ಖಾರ, ಪರೋಟ ತಗೊಬಂದಿದ್ದೀನಿ. ಅಕ್ಕಿ ರೊಟ್ಟಿ, ಕೋಳಿ ಖಾರ. ಕೋಳಿ ಖಾರ ರೆಸಿಪಿ ನಾನು ಹಾಕಿಲ್ಲ ಅನಿಸುತ್ತೆ. ಇದು ಸಖತ್ತಾಗಿರುತ್ತೆ. ಬಟ್ ಇವಾಗ ರೆಸಿಪಿ ಎಲ್ಲ ಶೂಟ್ ಮಾಡೋಷ್ಟು ಪೇಷನ್ಸ್ ಇಲ್ಲ, ಮತ್ತು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ ಎಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡಿದಾಗ ನಾನು ಆ ರೆಸಿಪಿನ ತೋರಿಸ್ತೀನಿ. ಆ್ಯಂಡ್ ಇಷ್ಟೇ ಇವತ್ತಿನ ಒಂದು ವ್ಲಾಗ್. ನಮ್ಮ ಅಪ್ಪ ಮಮ್ಮಿ ಆ್ಯನಿವರ್ಸರಿ ಮತ್ತು ಮಮ್ಮಿದು ಬರ್ಡೇ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಮಾಡು. ಬಾಯ್ ಮಾಡು ಸಿರಿ. ಬಾಯ್ ಬಾಯ್. ಆ ಕೈಲಿ ಮಾಡ್ತಾವಳೆ ಬಾಯ್.